ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಇವತ್ತು ನಾನು ಸ್ಯಾಟರ್ಡೆ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ತುಂಬಾ ದಿನ ಆಗಿತ್ತು ವ್ಲಾಗ್ ಮಾಡಬೇಕಿತ್ತು, ಬಟ್ ಕಾರಣಾಂತರಗಳಿಂದ ವ್ಲಾಗ್ ಮಾಡ್ಲಿಕ್ಕೆ ಆಗಲಿಲ್ಲ. ಇವತ್ತು ಬೆಳಗ್ಗೆನೆ ನಾನು ಶಾವಿಗೆ ಬಾತ್ ಮಾಡಿದ್ದೆ ಪಾಪುಗೆ, ಆಮೇಲೆ ನಮಗೆ ಪಲಾವ್ ಮಾಡಿದ್ದೆ. ಸೊ ತಿಂಡಿ ತಿನ್ಕೊಂಡು ಹೊರಗಡೆ ಹೋಗಿದ್ವಿ. ಹೊರಗಡೆ ಅಂದ್ರೆ ಸುಮ್ಮನೆ ಹಂಗೆ ಲಾಂಗ್ ಡ್ರೈವ್ ದಾವಣಗೆರೆಯಿಂದ ಹೊರಗಡೆ. ಹೊಲ ಮನೆ ತೋಟ ಎಲ್ಲ ಇರುತ್ತಲ್ಲ, ಆ ಕಡೆ ಸೈಡ್ ಸುಮ್ಮನೆ ಸುತ್ತಾಡ್ಕೊಂಡು ಬರೋಣ ಅಂತ ಬೈಕಲ್ಲಿ ಹೋಗಿದ್ವಿ. ಈ ತರ ಗಾಳಿಯಲ್ಲಿ ಲಾಂಗ್ ಡ್ರೈವ್ ಹೋಗ್ಬೇಕು ಅಂತ ನಂಗೆ ತುಂಬಾನೇ ಆಸೆ. ನಾವು ಮದ್ವೆ ಆದಾಗ ಹೊಸದ್ರಲ್ಲಿ ತುಂಬಾನೇ ಈ ತರ ಸುತ್ತುತ್ತಾ ಇದ್ವಿ. ಸೊ ಪಾಪ ಆದ್ಮೇಲೆ ಜಾಸ್ತಿ ಹೊರಗಡೆ ಹೋಗ್ತಾ ಇರ್ಲಿಲ್ಲ. ಸೊ ಈಗಿನೇನ್ ದೊಡ್ಡನಾಗಿದ್ದಾನಲ್ಲ, ಅದಕ್ಕೆ ಅವ್ನು ನಿಂತ್ಕೋತಾನೆ ಬೈಕಲ್ಲಿ, ಮತ್ತೆ ಕುತ್ಕೋತಾನೆ ಕೂಡ ಮುಂದೆ. ಮುಂದೆ ಇನ್ನೇನ್ ಗಾಳಿ ಇರತ್ತೆ, ಅದಕ್ಕೆ ನನ್ನ ಹತ್ರ ನಿಲ್ಸ್ಕೊಂಡು ಕರ್ಕೊಂಡು ಹೋಗಿದ್ರು. ತುಂಬಾ ಚೆನ್ನಾಗಿತ್ತು. ಅಲ್ಲೇ ಮಧ್ಯಾಹ್ನ ಊಟ ಮಾಡ್ಕೊಂಡು 3 ಗಂಟೆ 3:30 ಆಗಿತ್ತು ನಾವು ಮನೆ ಬರೋ ಅಷ್ಟೊತ್ತಿಗೆ. ಬಂದ್ಮೇಲೆ ಪಾಪು ಆಟ ಆಡ್ತಾ ಇದ್ದ. ಒಂದ್ ಸ್ವಲ್ಪ ಹೊತ್ತು ಅವ್ನ ಆಟ ಆಡ್ಸ್ಬಿಟ್ಟು ಮಲ್ಕೊಂಡಿದ್ವಿ. ಒಂದ್ ಸ್ವಲ್ಪ ರೆಸ್ಟ್ ಲೈಕ್ ಒಂದ್ ಸ್ವಲ್ಪ ಹೊತ್ತು ಒಂದ್ ಅರ್ಧ ಗಂಟೆ, ಮುಕ್ಕಾಲ್ ಗಂಟೆ ಹಾಗೆ ಮಾತಾಡ್ಕೊಂಡು ಉಳ್ಕೊಂಡಿದ್ವಿ. ಅದಾದ್ಮೇಲೆ ಇವ್ರು ಫ್ರೆಂಚ್ ಫ್ರೈಸ್ ತಿನ್ಬೇಕು ಅಂತ ಕೇಳಿದ್ರು. ಅದಕ್ಕೆ ಮನೆಯಲ್ಲೇ ಮಾಡೋಣ ಬಿಡು, ಸುಮ್ನೆ ಯಾಕೆ ದುಡ್ಡು ಅಂತ ಹೇಳಿ ಮನೆಯಲ್ಲೇ ಮಾಡ್ಕೊಳ್ಳೋಣ ಅನ್ಕೊಂಡು ಆಲೂಗಡ್ಡೆ ಇತ್ತು ಅರ್ಧ ಕೆಜಿ. ಸುಮ್ನೆ ವೇಸ್ಟ್ ಆಗ್ಬಾರ್ದಲ್ವಾ, ಫ್ರಿಡ್ಜಲ್ಲೇ ಇಟ್ಟು ಅದಕ್ಕೆ ತೆಗ್ದು ಸಿಪ್ಪೆ ಎಲ್ಲ ಸುಲ್ಕೊಂಡು ಅದೇ ತರ ಫ್ರೆಂಚ್ ಫ್ರೈಸ್ ತರ ಕಟ್ ಮಾಡ್ಕೊತಾ ಇದ್ದೆ. ಅಷ್ಟೊತ್ತಿಗೆ ಇವನು ಕ್ಯಾಮ್ರಾ ಮುಂದೆ ಬಂದು ಆಟ ಆಡ್ತಾ ಇದ್ದ, ಮುತ್ತು ಕೊಡ್ತಾ ಇದ್ದ. ಸೊ ಅದಾದ್ಮೇಲೆ ಕಟ್ ಮಾಡ್ಕೊಂಡಿರೋ ಪೊಟ್ಯಾಟೋನೆಲ್ಲ ನೀರಲ್ಲಿ, ಉಪ್ಪು ನೀರಲ್ಲಿ ಒಂದ್ ಸ್ವಲ್ಪ ಹೊತ್ತು ಈ ತರ ನೆನೆ ಬಿಟ್ಕೊಂಡಿದ್ದೆ. ಅದು ವೈಟ್ ವೈಟ್ ನೀರ್ ಬಿಟ್ಕೊಂಡಿದೆ ನೋಡಿ, ಅದೇನೋ ಆ ಆ ತರ ಎಲ್ಲ ಬಿಟ್ಕೊಳ್ಳುತ್ತೆ. ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಪ್ರೊಸೀಜರ್ ಇದೇ ತರ ಮಾಡ್ತೀನಿ, ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ಆಮೇಲೆ ಈ ತರ ಜಾಲರ ಪಾತ್ರೆಯಲ್ಲಿ ಟಿಶ್ಯೂ ಪೇಪರ್ನ ಹಾಕೊಂಡ್ ಬಿಟ್ಕೋಬೇಕು. ಯಾಕಂದ್ರೆ ಕರಿತೀವಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ತೀವಲ್ಲ, ಅದ್ರದ್ದು ಎಣ್ಣೆ ಎಲ್ಲ ಇದು ಟಿಶ್ಯೂ ಪೇಪರ್ಗೆ ಹೋಗುತ್ತೆ. ಸೊ ಅವಾಗ ಸ್ವಲ್ಪ ಆಯಿಲ್ ಲೆಸ್ ಆಗುತ್ತೆ. ಹ್ಮ್ ನಾನ್ ಮಾಡೋ ಪ್ರೊಸೀಜರು ತುಂಬಾನೇ ಈಸಿ ಆಗಿರುತ್ತೆ. ಸೊ ನೀವು ಕೂಡ ಮನೇಲಿ ಮಾಡ್ಬೋದು. ಸೇಮ್ ಹೊರಗಡೆ ತಿಂತೀರಲ್ಲ ಅದೇ ತರ ಪೊಟ್ಯಾಟೊ ಫ್ರೈಸ್ ಅಂದ್ರೆ ಫ್ರೆಂಚ್ ಫ್ರೈಸ್ ಬರುತ್ತೆ. ಇದಾದ್ಮೇಲೆ ನಾನು ಅದನ್ನ ಕೂಡ ಪೊಟ್ಯಾಟೊ ನೀರಲ್ಲಿ ಇಟ್ಕೊಂಡಿದ್ನಲ್ಲ, ಅದನ್ನೆಲ್ಲ ತೆಗೆದು ವೆಟ್ ಪೇಪರ್ ಅಂದ್ರೆ ಟಿಶ್ಯೂ ಪೇಪರ್ ಮೇಲೆ ಹಾಕೊಂಡಿದ್ದೆ. ನೀರೆಲ್ಲ ಹೀರ್ಕೊಂಡ್ಮೇಲೆ ತಟ್ಟೆಯಿಂದ ತೆಗೆದು ಫಸ್ಟ್ ಸರಿ ಒಂದ್ಸರಿ ಫ್ರೈ ಮಾಡ್ಕೊತಾ ಇದ್ದೀನಿ. 2 ಸ್ಟೆಪ್ಸ್ ಫ್ರೈಯಿಂಗ್ ಇರುತ್ತೆ ಆಯಿಲ್ ಅಲ್ಲಿ. ಎಣ್ಣೆ ಚೆನ್ನಾಗಿ ಬಿಸಿ ಆದ್ಮೇಲೆ ಈ ತರ ಕರಿಬೇಕು. ಲೈಕ್ ಇದು ಫಸ್ಟ್ ಟೈಮ್ ಫ್ರೈ ಮಾಡ್ಬೇಕಾದ್ರೆ ಪೊಟ್ಯಾಟೊ ಜಸ್ಟ್ ಬೇಯ್ಬೇಕಷ್ಟೇ, ಬೆಂದ್ಕೊಂಡ್ರೆ ಸಾಕು. ಈ ತರ ಮುರಿಬೇಕು, ಮುರಿದ ತಕ್ಷಣ ಮೆತ್ತಗೆ ಸಾಫ್ಟ್ ಆಗಿರ್ಬೇಕು. ಪೊಟ್ಯಾಟೊ ಬೇಯ್ಲಿಕ್ಕಂತ ಫಸ್ಟ್ ಟೈಮು ಎಣ್ಣೆಯಲ್ಲಿ ಕರಿಬೇಕು. ನೋಡಿ ಪೊಟ್ಯಾಟೊ ಒಂದೇ ಸರಿ ಈ ತರ ಮುರಿದ್ರೆ ಸಾಕು, ಬೆಂದ್ಕೊಂಡಿದೆ ಇದು. ನೋಡಿ ಈ ತರ ಇಸ್ಕಿದ್ರೆ ಮೆತ್ತಗೆ ಸಾಫ್ಟ್ ಅಂತ ಅನ್ಸ್ಬೇಕು. ಒಟ್ಟು ಫಸ್ಟ್ ಟೈಮ್ ಎಣ್ಣೆಯಲ್ಲಿ ಕರಿಬೇಕಾದ್ರೆ ಪೊಟ್ಯಾಟೋನ ಫ್ರೈ ಮಾಡ್ಕೊಳ್ಳೋ ಸ್ಟೆಪ್ ಇದು ಇಂಪಾರ್ಟೆಂಟ್. ಫಸ್ಟ್ ಒಂದ್ಸರಿ ಎಣ್ಣೆಯಲ್ಲಿ ಈ ತರ ಬೆಂದ್ಕೊಂಡ್ಮೇಲೆ ಅದನ್ನ ಸೆಕೆಂಡ್ ಟೈಮ್ ಫ್ರೈ ಮಾಡ್ಬೇಕಾದ್ರೆ ಅದು ಪೂರ್ತಿ ಕ್ರಿಸ್ಪಿಯಾಗಿ ಟರ್ನ್ ಆಗುತ್ತೆ. ನಾನು ಮನೇಲಿ ಈ ತರನೇ ಮಾಡೋದು. ನೋಡಿ ಪೊಟ್ಯಾಟೊ ಫಸ್ಟ್ ಟೈಮ್ ಕರಿಬೇಕಾದ್ರೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರುತ್ತೆ, ಯಾಕಂದ್ರೆ ಅದು ಬೇಯಲಿಕ್ಕೆ ಅಷ್ಟೇ ನಾವು ಕರ್ಕೊಂಡಿರೋದು. ಆಮೇಲೆ ಇನ್ನೊಂದ್ಸರಿ ಹಾಕ್ತಿವಲ್ಲ ಅವಾಗ ಎಣ್ಣೆ ಏನಿರಲ್ಲ, ಜಾಸ್ತಿ ಇರಲ್ಲ. ಸೊ ಇದು ಫಸ್ಟ್ ಟ್ರಿಪ್ ಇನ್ನು ಕರಿತಾ ಇದೀನಿ. ಅರ್ಧ ಕೆಜಿ ಪೊಟ್ಯಾಟೊ ಅಲ್ಲ, ಜಾಸ್ತಿನೇ ಇತ್ತು. ಚೆನ್ನಾಗಿ ಪೊಟ್ಯಾಟೊ ಎಲ್ಲ ಕರ್ಕೊಂಡ್ ಮೇಲೆ ಮತ್ತೆ ಒಂದ್ ಸ್ವಲ್ಪ ಹೊತ್ತು ಹಾಗೆ ಬಿಡ್ಬೇಕು, ಎಣ್ಣೆ ಎಲ್ಲ ಹೀರ್ಕೊಳ್ಳಿ ಅಂತ ಟಿಶ್ಯೂ ಪೇಪರ್ ಮೇಲೆ. ಆಮ್, ನಾನು ಹೆವಿ ದಪ್ಪ ಆಗೋಗ್ಬಿಟ್ಟಿದೀನಿ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಆಕ್ಚುಲಿ ನಾನೀಗ ಅಂದ್ರೆ ನಮ್ಮ ಮನೆಯವ್ರು ಕರ್ಕೊಂಡ್ ಹೋಗಿದ್ರು. ಇಲ್ಲಿ ಜಿಮ್ ಇದೆ ಒಂದು, ಅಲ್ಲಿ ಕರ್ಕೊಂಡ್ ಹೋದಾಗ ಅವರು ನ್ಯೂಟ್ರಿಷನ್ ಕೋಚ್ ಇರ್ತಾರಲ್ಲ, ಅವರು ಹೇಳ್ಕೊಟ್ಟಿದ್ದಾರೆ ತೆಳ್ಳಗಾಗೋದ್ ಹೇಗೆ ಮನೆಯಲ್ಲೇನೆ ಅಂತ. ನನ್ಗೆ ಟೈಮ್ ಇಲ್ಲ ಪಾಪುನ ಇಟ್ಕೊಂಡು ಜಿಮ್ಗೆ ಹೋಗಕ್ಕೆ. ಹಾಗಾಗಿ ಮನೆಯಲ್ಲೇನೆ ಏನ್ ಮಾಡ್ಬೇಕು ಅಂತ ಎಲ್ಲ ಕೇಳ್ಕೊಂಡ್ ಬಂದಿದೀವಿ. ಸೊ ಅವ್ರು ಹೇಳಿದ್ನೆಲ್ಲ ಫಾಲೋ ಮಾಡಿದ್ರೆ ಆದಷ್ಟು ಬೇಗನೆ ತೆಳ್ಳಗಾಗ್ಬೋದು. ಲೈಕ್ ಪಾಪುಗೆ ಈಗ 19 ಮಂತ್ಸ್, ಅವ್ನಿಗೆ 2 ಇಯರ್ಸ್ ಆಗೋ ಅಷ್ಟೊತ್ತಿಗೆ ನಾನು ತೆಳ್ಳಗಾಗ್ಬೇಕು. ಒಂದು 3 to 4 ಮಂತ್ಸ್ ಬೇಕು ನನ್ಗೆ ಟೈಮು. ಸೊ ಇವಾಗ ನಾನು ಸೆಕೆಂಡ್ ಟೈಮ್ ಫ್ರೈ ಮಾಡ್ಕೊತಾ ಇದ್ದೀನಿ. ಸೆಕೆಂಡ್ ಟೈಮ್ ಫ್ರೈ ಮಾಡ್ಕೋಬೇಕಾದ್ರೆ ಆಮ್, ಎಲ್ಲ ಅದು ಗರಿ ಗರಿ ಆಗೋಗ್ಬಿಡುತ್ತೆ ಫ್ರೈ ಮಾಡ್ಬೇಕಾದ್ರೆ. ನಾರ್ಮಲಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡಿದೀನಿ, ಜಾಸ್ತಿ ಏನ್ ಹೈ ಫ್ಲೇಮಲ್ಲಿ ಇಟ್ಕೊಂಡಿಲ್ಲ. ಝೂಮ್ ಮಾಡಿ ತೋರಿಸ್ತಾ ಇದೀನಿ ನೋಡಿ, ಅದು ಕೆಂಪಗಾಗೋಯ್ತು ಪೊಟ್ಯಾಟೊ. ಫಸ್ಟ್ ಸರಿ ಎಣ್ಣೆಯಲ್ಲಿ ಕರ್ದಾಗ ಮೆತ್ತಗೆ ಚೆನ್ನಾಗಿ ಆಲೂಗಡ್ಡೆ ಬೆಂದ್ಕೊಂಡಿತ್ತು. ಇವಾಗ ಕೆಂಪಗೆ ಫ್ರೆಂಚ್ ಫ್ರೈಸ್ ತರ ರೆಡಿ ಆಗಿದೆ. ಸೊ ಇದನ್ನ ಕೂಡ ಟಿಶ್ಯೂ ಪೇಪರ್ ಮೇಲೆ ಹಾಕೊಂಡು ಚೆನ್ನಾಗಿ ಸೆಕೆಂಡ್ ಟೈಮ್ ಫ್ರೈ ಮಾಡ್ತಾ ಇರೋ ಎಲ್ಲಾ ಪೊಟ್ಯಾಟೊಗಳನ್ನು ಇದೇ ತರ ಫ್ರೈ ಮಾಡ್ಕೋಬೇಕು. ತುಂಬಾನೇ ಈಸಿ ಫ್ರೆಂಚ್ ಫ್ರೈಸ್ ಮಾಡೋದು. ಎಲ್ಲ ಕರ್ದಿದ್ಮೇಲೆ ಇದಕ್ಕೆ ಉಪ್ಪು ಮತ್ತೆ ಖಾರದ ಪುಡಿ ಹಾಕೋಬಹುದು. ಮತ್ತೆ ಅದೇನೋ ಪೌಡರ್ ಬರುತ್ತೆ, ಅದ ಹೆಸರು ಮರ್ತೋಗ್ಬಿಟ್ಟಿದೆ ನನ್ಗೆ. ಆ ಪೌಡರ್ ಬರುತ್ತಲ್ಲ ಫ್ರೆಂಚ್ ಫ್ರೈಸಿಗೆ ಹಾಕೊಳ್ಳೋದು, ಅದನ್ನು ಕೂಡ ಹಾಕ್ಬೋದು. ಪೆರಿ 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 ಮಸಾಲಾ ಅಂತ ಏನೋ ಬರುತ್ತಲ್ಲ, ಅದನ್ನ ಕೂಡ ಹಾಕೋಬಹುದು.
ತುಂಬಾನೇ ಚೆನ್ನಾಗಿರತ್ತೆ. ಸೊ ಎಲ್ಲಾನು ಪೊಟ್ಯಾಟೊ ಕರ್ದ್ಮೇಲೆ ನಮ್ ಪಾಪು ತುಂಬಾನೇ ಇಷ್ಟಪಟ್ಟು ತಿಂತಿದ್ದ. ಪೊಟ್ಯಾಟೊ ಅಲ್ವಾ ಯಾರಿಗ್ ತಾನೇ ಇಷ್ಟ ಆಗಲ್ಲ. ಆಮೇಲೆ ಅವ್ನ ಆಟ ಆಡ್ಸ್ಕೊಂಡು ಹಾಗೆ ತಿಂದ್ವಿ ನಾವು ಪೊಟ್ಯಾಟೋನ. ಹ್ಮ್. ಸೊ ಮನೇಲಿ ಪೊಟ್ಯಾಟೊ ಫ್ರೆಂಚ್ ಫ್ರೈಸ್ ತುಂಬಾನೇ ಚೆನ್ನಾಗಿತ್ತು. ಪೊಟ್ಯಾಟೊ ಫ್ರೈಸ್ ಅಂತ ಕೂಡ ಕರಿಬೋದು. ಸೇಮ್ ಅದೇ ತರಾನೇ ಬರುತ್ತೆ. ಹೊರಗಡೆ ಹೇಗಿರುತ್ತೋ ಹಾಗೇನೆ. ಆಮ್, ಗರಿ ಗರಿಯಾಗಿ ತುಂಬಾನೇ ಸಾಫ್ಟ್ ಆಗಿ ಬಂದಿತ್ತು. ಕೆಲವೊಂದು ಡೀಪ್ ಫ್ರೈ ಆಗೋಗಿತ್ತು. ಬಟ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಅದು ಸೌಂಡ್ ಬರ್ತಾ ಇತ್ತು ಮೇಲ್ಗಡೆ ಕರ್ದಿರೋದು. ನೋಡಿ ಇದು ಕರ್ದಿದ್ ತಕ್ಷಣ ಉಪ್ಪು, ಖಾರ ಹಾಕಿದ್ದ ಕ್ಲಿಪ್ಪು ತುಂಬಾನೇ ಚೆನ್ನಾಗ್ ಬಂದಿತ್ತು. ಮನೆಯಲ್ಲಿ ನೀವು ಕೂಡ ಈ ತರ ಟ್ರೈ ಮಾಡಿ ನೋಡಿ. ಫ್ರೆಂಚ್ ಫ್ರೈಸ್ ರೆಸಿಪಿ ಯೂಟ್ಯೂಬಲ್ಲೆಲ್ಲ ನಿಮ್ಗೆ ಸಿಗತ್ತೆ. ಒಂದ್ ವೇಳೆ ನಾನ್ ಮಾಡಿರುವಂತ ಪ್ರೊಸೀಜರ್ ಇಷ್ಟ ಆದ್ರೆ ನೀವು ಕೂಡ ಟ್ರೈ ಮಾಡ್ಬೋದು. ಆಮೇಲೆ ಪಾಪು ಡಬ್ದಲ್ಲಿ ಕುತ್ಕೊಂಡು ಆಟ ಆಡ್ತಾ ಇದ್ದ. ಸೊ ಮನೆಯಲ್ಲಿ ಮಕ್ಳಿದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ ಅಂತ ಹೇಳ್ತಾರಲ್ಲ, ಅದೇ ತರಾನೇ ನಮ್ಗೂನು. ಸೊ ಬೆಳಗಿಂದ ಸಂಜೆ ತನಕ ಆಗ್ಲೇ 7:30 ಆಗೋಗ್ಬಿಟ್ಟಿತ್ತು. ಸೊ 7:30 ಅಲ್ಲ ಅಂತ ಹೇಳಿ ಅಡ್ಗೆ ಮಾಡೋದ್ ಬೇಡ ಬಾ ಹೊರಗಡೆ ಹೋಗೋಣ ಅಂದ್ರು. ಅದಕ್ಕೆ ನಾನು ರೆಡಿಯಾಗಿ ಮತ್ತೆ ಹೊರಗಡೆ ಹೋಗಿದ್ವಿ. ಬೆಣ್ಣೆ ದೋಸೆ ತಿನ್ಕೊಂಡು ಬಂದ್ವಿ. ಸೊ ಬೆಣ್ಣೆ ದೋಸೆ ಅಂದ್ರೆ ಪಾಪುಗೆ ಸಖತ್ ಇಷ್ಟ. ಅದಕ್ಕೆ ಹಾಗೆ ಇನ್ನೇನು ಅವ್ನಿಗೂ ತಿನ್ಸ್ಕೊಂಡು ನಾವು ತಿನ್ಕೊಂಡ್ ಬಂದ್ವಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರು ಟೇಕ್ ಕೇರ್. ಬಾಯ್ ಬಾಯ್.